ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೋಡಿ, ಈ ಜಗತ್ತಿನಲ್ಲಿ ಎಂತೆಂಥ ವಿಚಿತ್ರವಾದ ಪ್ರಾಣಿಗಳಿದ್ದಾವೆ ಅಂತಂದರೆ ನಮಗೆ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಕೆಲವೊಂದು ಪ್ರಾಣಿಗಳನ್ನು ನೋಡಿದಾಗ ನಿಜವಾಗ್ಲೂ ಇವು ಇದಾವ ಅಂತೇಳಿ ಅನಿಸುತ್ತೆ. ಅಂದರೆ ಸತ್ಯ ಅನ್ನೋದು ಕಲ್ಪನೆಗಿಂತ ವಿಚಿತ್ರವಾಗಿದೆ ಅಂತ ಹೇಳ್ತಾರಲ್ಲ, ಅದು ಖಂಡಿತ ನಿಜ. ಯಾಕಂದರೆ ಇಂಥ ಪ್ರಾಣಿಗಳನ್ನು ನೋಡಿದಾಗ ನಮ್ಗೆ ಹಾಗೆ ಅನಿಸುತ್ತೆ. ಉದಾಹರಣೆಗೆ ನಾನಿವತ್ತು ಒಂದು ವಿಚಿತ್ರವಾದ ಕಪ್ಪೆ ಬಗ್ಗೆ ಹೇಳ್ತೀನಿ. ಕಪ್ಪೆ ಅನ್ನೋದು ನಿಮಗೆಲ್ಲರಿಗೂ ಚಿರಪರಿಚಿತವಾಗಿ ಗೊತ್ತಿರುವಂಥದ್ದೇ ಒಂದು ಪ್ರಾಣಿ. ಮನೆ ಹಿಂದ್ಗಡೆ ಇರ್ಬೋದು, ಮನೆ ಎದುರುಗಡೆ ಇರ್ಬೋದು, ಎಲ್ಲ ಒಟ್ಟಿನಲ್ಲಿ ಕೆಲವೊಮ್ಮೆ ಮನೆ ಒಳಗೆ ಬರ್ತವೆ. ಮಳೆಗಾಲದಲ್ಲಿ ಕುಪ್ಪಳಿಸ್ತಾ ಬರೋ ಕಪ್ಪೆಗಳನ್ನು ಎಲ್ಲರೂ ನೋಡಿರ್ತಾರೆ. ಕಪ್ಪೆಗಳು ಅಂದರೆ ಅವಕ್ಕೊಂದು ಇಂತಿಂಥದ್ದೇ ಬಾಡಿ ಸ್ಟ್ರಕ್ಚರ್ ಅಂತ ನಮಗೆ ಗೊತ್ತಿದೆ. ಕೂತಿರುವಾಗ ಕಪ್ಪೆಗಳು ಅವುಗಳ ಮುಂದಿನ ಕಾಲುಗಳನ್ನು ನೆಟ್ಟಿಗೆ ಇಟ್ಕೊಂಡು ಕೂತಿರ್ತವೆ, ಹಿಂದಿನ ಕಾಲುಗಳು ಮಡ್ಚ್ಕೊಂಡು ಕೂತಿರ್ತವೆ, ತಲೆ ಮೇಲೆ ಹಿಂಗೆ ಕಣ್ಣು ಬೆಳಕಿಸ್ತಾ ನೋಡ್ತಾ ಇರ್ತವೆ. ಇವೆಲ್ಲ ನಮಗೆ ಗೊತ್ತಿರುವ ಒಂದು ಜನರಲ್ ಬಾಡಿ ಸ್ಟ್ರಕ್ಚರ್ ಏನಿದೆ ಕಪ್ಪೆದು, ಅದು ಆ ಥರ ಇರುತ್ತೆ. ಆದರೆ ಇಲ್ಲೊಂದು ಕಪ್ಪೆ ಇದೆ. ಆ ಕಪ್ಪೆನ ನೋಡಿದ್ರೆ ನಿಮಗೆ ಮೊದಲನೇ ನೋಟಕ್ಕೆ ಇದು ಕಪ್ಪೆ ಅಂತಲೇ ಅನಿಸೋದಿಲ್ಲ. ಆದರೆ ಕಪ್ಪೆ ಅಂತ ಅನಿಸಿದ್ರು ಕೂಡ ಯಾರೋ ಅದನ್ನು ತುಳಿದು ಅಪ್ಪಚ್ಚಿ ಮಾಡಿದ್ದಾರೆ ಅಂತ ಅನ್ನಿಸ್ಬೇಕು. ಆ ಥರ ಇರುತ್ತೆ ಕಪ್ಪೆ. ಅದು ಯಾವುದು ಅಂತಂದರೆ ಸುರಿನಾಮ್ ಟೋಡ್ ಅನ್ನೋ ಕಪ್ಪೆ. ಸುರಿನಾಮ್ ಟೋಡ್ ಅನ್ನೋ ಈ ಕಪ್ಪೆ, ಇದನ್ನು ಪಿಪಾ ಕಪ್ಪೆ ಅಂತಲೂ ಕರೀತಾರೆ. ಇದು ಇರೋದು ದಕ್ಷಿಣ ಅಮೆರಿಕಾದ ಕಾಡುಗಳಲ್ಲಿ, ಅಲ್ಲಿನ ಮಳೆಕಾಡುಗಳಲ್ಲಿ ವಾಸ ಮಾಡೋ ಕಪ್ಪೆ ಇದು. ಅಲ್ಲಿನ ನದಿಗಳಲ್ಲಿ, ಜೌಗು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ತುಂಬ ಪುರಾತನ ಕಾಲದ ಒಂದು ಕಪ್ಪೆ. ಈ ಕಪ್ಪೆಯ ವೈಶಿಷ್ಟ್ಯ ಏನಂದರೆ, ಇದು ನೋಡೋಕ್ಕೆ ನಿಮಗೆ ಮೊದಲೇ ಹೇಳ್ದಂಗೆ ಚಪ್ಪಟೆ ಆಗಿರುತ್ತೆ. ಇದರ ದೇಹ ಸಂಪೂರ್ಣ ಚಪ್ಪಟೆ ಆಗಿದ್ದು, ಕಣ್ಣುಗಳು ತುಂಬ ಚಿಕ್ಕವು, ನೆಲಕ್ಕೆ ಅಂಟ್ಕೊಂಡು ಮಲ್ಕೊಂಡಂಗೆ ಇರುತ್ತೆ ಇವುಗಳಲ್ಲಿ ಬೆನ್ನಿನ ಮೇಲೆ ಅಗಲವಾದ ಜಾಗ ಇರುತ್ತೆ. ಸುಮಾರು 15 ಸೆಂಟಿಮೀಟರ್ಗಳಷ್ಟು ಉದ್ದ ಇರೋ ಈ ಕಪ್ಪೆಗಳು ಬೆನ್ನು ಭಾಳ ವಿಶಾಲವಾಗಿರುತ್ತೆ. ಇದು ಚಪ್ಪಟೆಯಾಗಿ ಮಲ್ಕೊಂಡಂಗೆ ಇರುವ ಕಾರಣ ಬೆನ್ನಿನಲ್ಲಿ ಸಾಕಷ್ಟು ಜಾಗ ಸಿಗುತ್ತೆ. ಈ ಬೇರೆ ಕಪ್ಪೆಗಳಾದರೆ ನೆಟ್ಟಿಗೆ ಕೂತಿರೋದ್ರಿಂದ ಅವುಗಳ ಬೆನ್ನು ಇಳಿಜಾರಾಗಿರುತ್ತೆ. ಆದರೆ ಈ ಕಪ್ಪೆದು ಹಾಗಲ್ಲ, ನೆಲಕ್ಕೆ ಸಮಾನಾಂತರವಾಗಿರುತ್ತೆ. ಇವು ಮೊಟ್ಟೆ ಇಡುವ ಕಾಲದಲ್ಲಿ ಈ ಬೆನ್ನಿನ ಮೇಲೆ ಸ್ಪಂಜಿನ ಥರ ಆಗಿಬಿಡುತ್ತೆ. ಅಲ್ಲಿ ಮೊಟ್ಟೆಗಳನ್ನು ಹುದುಗಿಸಿ ಇಟ್ಕೊಳ್ಳುತ್ತೆ. ಆ ಮೊಟ್ಟೆಗಳು ಮರಿಯಾಗೋ ತನಕ, ಅಂದರೆ ಸುಮಾರು 4 ರಿಂದ 5 ತಿಂಗಳ ಕಾಲ ಈ ಬೆನ್ನಲ್ಲೇ ಇರುತ್ತೆ. ಈ ಭೂಮಿ ಮೇಲೆ ತನ್ನ ಬೆನ್ನಿನ ಮೇಲೆ ಮೊಟ್ಟೆಗಳನ್ನು ಇಟ್ಕೊಂಡು ಮರಿ ಮಾಡುವಂಥ ಕಪ್ಪೆ ಇದು ಒಂದೇ ಕಪ್ಪೆ. ಬೇರೆ ಯಾವ ಕಪ್ಪೆನೂ ಈ ಥರದ್ದು ಇದುವರೆಗೆ ಪತ್ತೆ ಆಗಿಲ್ಲ. ಆದ್ದರಿಂದ ಈ ಸುರಿನಾಮ್ ಟೋಡ್ ಅನ್ನೋದು ಭಾಳ ವಿಶೇಷವಾಗಿ ಕಾಣುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ಇದಕ್ಕೆ ಸುರಿನಾಮ್ ಟೋಡ್ ಅಂತ ಕರೀತಾರೆ. ಆದರೆ ಇದು ಒಂದು ಟೋಡ್ ಅಲ್ಲ, ಇದು ಕಪ್ಪೆ, ಫ್ರಾಗ್. ಈಗ ಟೋಡ್ ಮತ್ತು ಫ್ರಾಗಿರೋ ವ್ಯತ್ಯಾಸ ಏನಂತನೂ ಇಲ್ಲೇ ಹೇಳಿಬಿಡ್ತೀನಿ. ಫ್ರಾಗ್ ಮತ್ತು ಟೋಡ್ ಎರಡನ್ನೂ ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಕಪ್ಪೆಗಳು ಅಂತಲೇ ಕರಿತೀವಿ. ಆದರೆ ಇವಕ್ಕೆ ವ್ಯತ್ಯಾಸ ಇದೆ. ಫ್ರಾಗ್ ಅಂದರೆ ಅದು ಅದರ ಬೆನ್ನಿನ ಚರ್ಮ, ಮೈಯ ಚರ್ಮ ತುಂಬ ಸ್ಮೂತಾಗಿರುತ್ತೆ, ಮೃದುವಾಗಿರುತ್ತೆ, ಅದು ಫ್ರಾಗ್. ಟೋಡ್ ಅಂದರೆ ಅದರ ಚರ್ಮ ಗಂಟಾಗಿರುತ್ತೆ, ಇದು ಟೋಡ್. ಇದೇ ಫ್ರಾಗ್ಗೂ ಮತ್ತು ಟೋಡ್ಗೂ ಇರೋ ವ್ಯತ್ಯಾಸ. ಈ ಸುರಿನಾಮ್ ಟೋಡ್ ಅಂತ ಏನು ಕರಿತೀವಿ, ಇದು ನಿಜವಾಗಿ ಒಂದು ಟೋಡ್ ಅಲ್ಲ, ಇದು ಫ್ರಾಗ್. ಆದರೂ ಇದನ್ನು ಟೋಡ್ ಅನ್ನೋ ನಾಮಧೇಯದಿಂದ ಕರೀತಾರೆ. ಇದು ಒಂದು ಮಿಸ್ನಾಮರ್. ಅದು ಯಾಕೆ ಅಂತ ಗೊತ್ತಿಲ್ಲ, ಆದರೆ ಆ ಥರ ಕರೀತಾರೆ. ಇದು ಪಿಪಾ ಕಪ್ಪೆಯ ಒಂದು ವೈಶಿಷ್ಟ್ಯ. ಈ ಕಪ್ಪೆಗೆ ಇನ್ನೊಂದು ಏನಂತಂದರೆ, ಇದಕ್ಕೆ ನಾಲ್ಗೆನೇ ಇಲ್ಲ. ನಾಲ್ಗೆನೇ ಇಲ್ಲದೆ ಇರುವಂಥದ್ದು ಒಂದು ವಿಚಿತ್ರ. ಹಾಗಾಗಿ ಇದು ಬೇರೆ ಕಪ್ಪೆಗಳ ಥರ ಅಲ್ಲ ಬೇಟೆಯಾಡೋದು. ಸಾಮಾನ್ಯವಾಗಿ ಬೇರೆ ಕಪ್ಪೆಗಳೆಲ್ಲ ಹುಳಗಳನ್ನು ತಮ್ಮ ನಾಲ್ಗೆಯಿಂದ ಎಳ್ಕೊಂಡು ತಿಂತವೆ. ಆದರೆ ಈ ಕಪ್ಪೆ ಹಂಗಲ್ಲ, ಇದಕ್ಕೆ ನಾಲ್ಗೆನೇ ಇಲ್ಲದೆ ಇರೋದ್ರಿಂದ ನದಿಗಳಲ್ಲಿ ಕೂತ್ಕೊಂಡಿರುತ್ತೆ. ತನ್ನ ಹತ್ತಿರ ಯಾವುದೋ ಒಂದು ಕೀಟ ಅಥವಾ ಇನ್ಯಾವುದೋ ಒಂದು ತಿನ್ನುವಂಥ ಪದಾರ್ಥ ಏನಿದೆ ಹತ್ತಿರ ಬರಲಿ ಅಂತ ಕಾಯ್ತಾ ಇರುತ್ತೆ. ಹತ್ತಿರ ಬಂದ ತಕ್ಷಣ ಇವು ಸಕ್ಷನ್ ಫೋರ್ಸ್ ಅಂತ ಕರಿತೀವಿ. ಸಕ್ಷನ್ ಫೋರ್ಸ್ ಅಂದರೆ ನೀರನ್ನು ಒಳಗೆ ಎಳ್ಕೊಳ್ಳುತ್ತೆ. ನೀರಿನ ಜೊತೆ ಆ ಹುಳಗಳು ಏನಿದ್ದಾವೆ ಅವು ಕೂಡ ಇದ್ರ ಬಾಯೊಳಗೆ ಬಂದುಬಿಡುತ್ತೆ, ಅದನ್ನು ತಿನ್ನುತ್ತೆ. ಈ ಥರ ಆಗಿ ಇದು ಬೇಟೆಯಾಡುತ್ತೆ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಾರ ಇನ್ನೊಂದು ಯಾವುದಾದ್ರೂ ಇದೇ ಥರದ ಒಂದು ವಿಶೇಷ ಜೀವಿಯ ಬಗ್ಗೆ ಹೇಳಲಿಕ್ಕೆ ಬರ್ತೀನಿ. ನಮಸ್ಕಾರ.